ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಪಠ್ಯ ವಿಷಯ ವಸ್ತು ಮೈಸೂರು ಸಂಸ್ಥಾನ 1399. ಮೈಸೂರಿನ ಅರಸರು ಮೊದಲು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಆಳ್ವಿಕೆ ಮಾಡುತ್ತಿದ್ದರು. ಇವರ ಕಾಲ 1399ರಿಂದ 1948. ಮೂಲ ಹೆಸರು ಮಹಿಷಿ ಮಂಡಲ. ರಾಜಧಾನಿ ಶ್ರೀರಂಗಪಟ್ಟಣ. ರಾಜ್ಯ ಲಾಂಛನ ಗಂಡು ಬೇರುಂಡ ಗರುಡ. ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ. ಯದುರಾಯ ಮೂಲ ಪ್ರದೇಶವಾದ ದ್ವಾರಕೆಯಿಂದ ಶ್ರೀಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಲು ಹೊರಟಾಗ ಮಾರ್ಗ ಮಧ್ಯದಲ್ಲಿರುವ ಹದಿನಾಡಿನ ರಾಜಕುಮಾರಿಯಾದ ಚಿಕ್ಕ ದೇವರಸಿಯನ್ನು ಮದುವೆಯಾಗಿ ಹದಿನಾಡಿನ ಮುಖ್ಯಸ್ಥನಾದನು. ಈತನಿಂದಲೇ ಮೈಸೂರು ಸಂಸ್ಥಾನಕ್ಕೆ ಒಡೆಯ ಎಂಬ ಹೆಸರು ಬಂದಿತು. ಈತನ ವಂಶ ಯದುವಂಶ ಅಥವಾ ಕೃಷ್ಣ ವಂಶ. ರಾಜಧಾನಿ ಶ್ರೀರಂಗಪಟ್ಟಣ. ರಾಜ ಒಡೆಯರ್ ಪ್ರಥಮಾರ್ಧದ ಪ್ರಸಿದ್ಧ ಅರಸನಾಗಿದ್ದು ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರು ಸಂಸ್ಥಾನ ಬೇರ್ಪಡಿಸಿ ಸ್ವತಂತ್ರ ರಾಜ್ಯ ಕಟ್ಟಿದನು. ಮೈಸೂರಿನಲ್ಲಿ ಮಹಾನವಮಿ ಅಥವಾ ದಸರಾ ಉತ್ಸವವನ್ನು ಆರಂಭಿಸಿದನು. ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಮತ್ತು ಲಕ್ಷ್ಮೀ ರಮಣಸ್ವಾಮಿ, ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ವಿಠಲ, ನಂಜನಗೂಡಿನಲ್ಲಿ ನಂಜುಂಡೇಶ್ವರ ದೇವಸ್ಥಾನ ನಿರ್ಮಿಸಿ ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸಿದನು. ದೊಡ್ಡ ದೇವರಾಜ ಒಡೆಯರ್ ಚಾಮುಂಡೇಶ್ವರಿ ದೇವಾಲಯಕ್ಕೆ ಮೆಟ್ಟಿಲು ಹಾಕಿಸಿ ಮಧ್ಯದಲ್ಲಿ ನಂದಿ ವಿಗ್ರಹ ಪ್ರತಿಷ್ಠಾಪಿಸಿದನು. 6ನೇ ಚಾಮರಾಜ ಒಡೆಯರ್ ಇದನ್ನು ಜೈನ ಮತ ಪ್ರಚಾರ ಮಾಡಿದ್ದಕ್ಕೆ ಷಡ್ದರ್ಶನ ಪ್ರತಿಷ್ಠಾಪಕ ಎಂಬ ಬಿರುದು ಪಡೆದನು. ಈತನ ಕಾಲದಲ್ಲಿ ಆಡಳಿತ ಅನುಕೂಲಕ್ಕಾಗಿ ದಳವಾಯಿ ಹುದ್ದೆ ಸೃಷ್ಟಿಯಾಯಿತು. ಈತನ ಮತ್ತು ಮೈಸೂರು ಮೊದಲನೇ ದಳವಾಯಿ ಬೆಟ್ಟದರಸು. 1ನೇ ಕಂಠೀರವ ನರಸರಾಜ ಒಡೆಯರ್ ಈತನ ಕತಿವರಸ ಕಾಳಗದಲ್ಲಿ ಅತ್ಯಂತ ಪರಿಣಿತನಾಗಿದ್ದಕ್ಕಾಗಿ ಈತನಿಗೆ ರಣಧೀರ ಕಂಠೀರವ ಎಂಬ ಬಿರುದು ಪಡೆದ. ಈತನು ಕಂಠೀರವ ಪಣ ಎಂಬ ನಾಣ್ಯವನ್ನು ಚಲಾವಣೆಗೆ ತಂದನು. ರೈತರ ನೀರಾವರಿಗಾಗಿ ಬಂಗಾರದೊಡ್ಡಿ ಕಾಲುವೆ ನಿರ್ಮಿಸಿದನು. ಚಿಕ್ಕ ದೇವರಾಜ ಒಡೆಯರ್ 1661ರಿಂದ 1704ರವರೆಗೆ ಆಳ್ವಿಕೆ ಮಾಡಿದನು. ಮೈಸೂರಿನಲ್ಲೇ ಪ್ರಸಿದ್ಧನೆಂದರೆ ಚಿಕ್ಕ ದೇವರಾಜ ಒಡೆಯರ್. 1667ರಲ್ಲಿ ಬಿಜಾಪುರದ ರಣದುಲ್ಲಾ ಖಾನನನ್ನು ಸೋಲಿಸಿದನು. 1677ರಲ್ಲಿ ಮರಾಠರ ಪ್ರಸಿದ್ಧ ಅರಸನಾದ ಶಿವಾಜಿ ಮೈಸೂರಿನ ಮೇಲೆ ದಾಳಿ ಕೈಗೊಂಡಾಗ ಆತನನ್ನು ಸಂಪೂರ್ಣವಾಗಿ ಸೋಲಿಸಿ ಮೈಸೂರಿನ ಸೈನ್ಯವನ್ನು ಮಹಾರಾಷ್ಟ್ರದ ಗಡಿಯ ಹೊರಗೆ ಮುನ್ನುಗ್ಗಿಸಿದ್ದಕ್ಕಾಗಿ ಮಹಾರಾಷ್ಟ್ರ ಭೂಪಾಲ ಜಾರಿಪು ಮತ್ತು ಅಪ್ರತಿಮ ವೀರ ಎಂಬ ಬಿರುದು ಪಡೆದನು. 1687ರ ಔರಂಗಜೇಬನ ಸೇನಾಪತಿಯಾದ ಕಾಸಿಂ ಖಾನನಿಂದ ಬೆಂಗಳೂರನ್ನು ಪಡೆದುಕೊಂಡನು. ಆಗ ಔರಂಗಜೇಬ್ ಈತನಿಗೆ ರಾಜ ಜಗದೇವ ಎಂಬ ಬಿರುದು ನೀಡಿದನು. ಚಿಕ್ಕ ದೇವರಾಜನ ಸಾಧನೆಗಳು. ಆಡಳಿತದ ಅನುಕೂಲಕ್ಕಾಗಿ ಅಠಾರ ಕಚೇರಿ ಜಾರಿಗೆ ತಂದನು. ಬರಿದಾದ ರಾಜಭಂಡಾರವನ್ನು ಶ್ರೀಮಂತಗೊಳಿಸಿದ್ದಕ್ಕಾಗಿ ನವಕೋಟಿ ನಾರಾಯಣ ಎಂಬ ಬಿರುದು ಧರಿಸಿದನು. ವೈಷ್ಣವ ಮತ ಪ್ರಚಾರ ಮಾಡಿದ್ದಕ್ಕಾಗಿ ವೈಷ್ಣವ ಮತ ಪ್ರತಿಷ್ಠಾಪಕ ಬಿರುದು ಧರಿಸಿದನು. ಆಡಳಿತದ ಅನುಕೂಲಕ್ಕಾಗಿ ಬಾರಾಬಲೂತಿ ಪದ್ಧತಿ ಜಾರಿಗೆ ತಂದನು. ರೈತರ ನೀರಾವರಿಗಾಗಿ ದೊಡ್ಡ ದೇವರಾಜ ಮತ್ತು ಚಿಕ್ಕ ದೇವರಾಜ ನಾಲೆಗಳನ್ನು ಆರಂಭಿಸಿದನು. ಇದನ್ನು ಸ್ವತಃ ಸಾಹಿತಿಯು ಮತ್ತು ಒಡೆಯನೂ ಆಗಿದ್ದನು. ಕರ್ನಾಟಕದ ಚಕ್ರವರ್ತಿ, ರಾಜರ್ಷಿ, ಮಹರ್ಷಿ ಎಂಬ ಬಿರುದುಗಳಿದ್ದವು. ಚಿಕ್ಕ ದೇವರಾಜ ಒಡೆಯರ್ ಗೀತಾ ಗೋಪಾಲ, ಭಾಗವತ, ಶೇಷಧರ್ಮ, ಚಿಕ್ಕ ದೇವರಾಜ ಭಿನ್ನಪಂ, ಭಾರತ ಈ ಕೃತಿಗಳು ಇವರಿಂದ ರಚಿತವಾದಂಥವು. ತಿರುಮಲಾರ್ಯ ಅಪ್ರತಿಮ ವೀರಚರಿತೆ ಒಂದು ಲಾಕ್ಷಣ
ಗ್ರಂಥ ಬರೆದಿದ್ದಾರೆ. ಚಿಕ್ಕ ದೇವರಾಜ ವಂಶಾವಳಿ, ದೇವರಾಜ ವಂಶಾವಳಿ, ಸಿಂಗಾರಾರ್ಯ, ಮಿತ್ರವಿಂದ ಗೋವಿಂದ, ಕನ್ನಡ ಪ್ರಥಮ ನಾಟಕ, ಸಂಚು ಹೊನ್ನಮ್ಮ, ಹದಿಬದಿಯ ಧರ್ಮ, ಒಂದು ಸಾಂಗತ್ಯ ಕೃತಿ, ಲಕ್ಷ್ಮೀಶ, ಜೈಮಿನಿ ಭಾರತವನ್ನು ರಚಿಸಿದ್ದಾರೆ. ಎರಡನೇ ಕಂಠೀರವ ನರಸರಾಜ ಒಡೆಯರ್. ಈತನು ಕಿವುಡ ಮತ್ತು ಮೂಕನ ಒಡೆಯನಾಗಿದ್ದಕ್ಕಾಗಿ ಮತ್ತೆ ದಳವಾಯಿ ಹುದ್ದೆ ಸೃಷ್ಟಿಯಾಯಿತು. ಈತನು ಪ್ರಥಮ ದಳವಾಯಿ ಅಂದರೆ ದೇವರಾಜಯ್ಯ. ಇದೇ ಸಂದರ್ಭದಲ್ಲಿ ಮರಾಠರು ಹೈದರನ ಮೇಲೆ ದಾಳಿಗೆ ಮುಂದಾದಾಗ ಮದ್ರಾಸ್ ಒಪ್ಪಂದದಂತೆ ಹೈದರನು ಬ್ರಿಟಿಷರ ಸಹಾಯ ಹೇಳಲು ಹೋದನು. ಆಗ ಬ್ರಿಟಿಷರು ತಿರಸ್ಕರಿಸಿದರು. ಇದೇ ಸಂದರ್ಭದಲ್ಲಿ ಭಾರತದಿಂದ ಬ್ರಿಟಿಷರನ್ನು ಸಂಪೂರ್ಣವಾಗಿ ಹೊರದೊಡಲು ಪಣತೊಟ್ಟನು. ತತ್ಕ್ಷಣದ ಕಾರಣ ಫ್ರೆಂಚರ ಮೂಲ ನೆಲೆಯಾದ ಮಾಯನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದಕ್ಕಾಗಿ ಬ್ರಿಟಿಷರ ಸೇನಾಪತಿಗಳು ಕರ್ನಲ್ ಬೇಟಿ ಮತ್ತು ಹೆಕ್ಟರ್ ಮನ್ರೋ ಈ ಯುದ್ಧವನ್ನು ತೊರೆದು ತಂದೆಯ ಸಹಾಯಕ್ಕಾಗಿ ಟಿಪ್ಪು ಸುಲ್ತಾನ್ ಹೈದರನಿಗೆ ಸೈನಿಕ ನೆರವು ಕೇಳಿದನು. ಆಗ ಹೈದರಾಲಿ ತಿರಸ್ಕರಿಸಿದನು. ಘಟನೆ: ಯುದ್ಧದಲ್ಲಿ ಬ್ರಿಟಿಷ್ ಸೇನಾಪತಿ ಕರ್ನಲ್ ಸ್ಮಿತ್ ಮತ್ತು ಹೈದರ್ ನಡುವೆ ಹಲವು ಕಡೆ ಕದನ ನಡೆಯಿತು. ಆ ಹೈದರಾಲಿ ಬ್ರಿಟಿಷರನ್ನು ಸಂಪೂರ್ಣವಾಗಿ ಸೋಲಿಸಿ ಮದ್ರಾಸಿನವರೆಗೆ ಬೆನ್ನಟ್ಟಿದನು. ಆಗ ಸೋತ ಬ್ರಿಟಿಷರು ಒಪ್ಪಂದಕ್ಕೆ ಅಣಿಯಾದರು. ಬ್ರಿಟಿಷರ ವಿರುದ್ಧ ಜಯಗಳಿಸಿದ ಪ್ರಥಮ ದೇಶೀಯ ಅರಸ ಹೈದರಾಲಿ. ಮುಕ್ತಾಯದ ಒಪ್ಪಂದ 1769ರಲ್ಲಿ ಮದ್ರಾಸ್ ಒಪ್ಪಂದವಾಯಿತು. ಇದರ ಮುಂದಿನ ವಿಷಯನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತರಲಿಕ್ಕೆ ಇಷ್ಟಪಡ್ತಿದ್ದೇನೆ. ಜೈ ಜಯ ಕರ್ನಾಟಕ, ಜೈ ಭಾರತ್ ಮಾತೆ, ಸರ್ವೇ ಜನೋ ಸುಖಿನೋ ಭವಂತು.